ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಾನು ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 5 ಅಂತ ಏನು ಕನ್ಸಿಡರ್ ಮಾಡ್ತಾ ಇಲ್ಲ. ಡೇ 5ಅಲ್ಲಿ ನಾರ್ಮಲಾಗಿ ಒಂದು ಡೇ ಫುಲ್ಲು ನಾನು ಏನೆಲ್ಲ ಕೆಲಸ ಮಾಡಿದೆ, ಏನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ತುಂಬ ಲೇಟ್ ಆಗಿದೆ ಟೈಮು. ಇವಾಗ ಟೈಮ್ ಎಷ್ಟು ಗೊತ್ತಾ? 2:45 ಕರೆಕ್ಟಾಗಿ 2:45 ಆಗಿದೆ ಇವಾಗ. ಯಾಕೆ ಇಷ್ಟು ಲೇಟು ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತಿದ್ದೆ, ದೀಪಾವಳಿ ಹಬ್ಬದ ಬಟ್ಟೆ ಸ್ಟಿಚಿಂಗ್ ಸ್ವಲ್ಪ ಇತ್ತು. ಸೊ ಹಾಗಾಗಿನೇ ಮಾಡ್ತಾಯಿದ್ದೀನಿ. ಇದರಲ್ಲಿ ಡಯಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತು. ಸ್ವಲ್ಪ ಸ್ಟಿಚಿಂಗಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಓಕೆ, ಡಯಟು ಸ್ಟಿಚಿಂಗ್ ಮಧ್ಯದಲ್ಲಿ ಒಂದು 50% ಮಾಡ್ತೀನಿ, 50% ಇಲ್ಲ ಅನ್ನೋ ಥರ. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 70.850. ಯಾಕೆ ಮತ್ತೆ ಹಳೇ ವೆಯ್ಟ್ಗೆ ಬಂದುಬಿಟ್ಟೆ ಅಂತಂದರೆ, ನಿಮಗೆ ಗೊತ್ತಿದ್ದೆ ಡಯಟ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಈ ಸ್ಟ್ರೆಸ್ಸಲ್ಲಿ, ಟೆನ್ಷನಲ್ಲಿ ಸ್ವಲ್ಪ ಓವರ್ ಈಟಿಂಗ್ ಆಗ್ತಿದೆ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿನೇ ನಮಗೆ ನಾರ್ಮಲ್ ಡೇಸ್ ಇದೇ ಥರ ಇರುತ್ತೆ ಅಂತಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಟೈಲರ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇಂಬ್ಯಾಲೆನ್ಸ್ ಆಗೋದಂತೂ ಇದೆ. ಸೊ ನಾನಂತೂ ಅಂದ್ಕೊಬಿಟ್ಟಿದ್ದೀನಿ ಸ್ನೇಹಿತರೆ, ಸ್ಟ್ರಿಕ್ಟಾಗಿ ಬುಧವಾರದಿಂದ ಮಂಗಳವಾರ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಂಗಳವಾರ ಹಬ್ಬ ಆಗಿದ್ದೆ, ಸ್ಟ್ರಿಕ್ಟಾಗಿ ಬುಧವಾರದಿಂದ ವರ್ಕೌಟು, ಡಯಟು ಫುಲ್ ಆ್ಯಂಡ್ ಫುಲ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗಾಗಲೇ ತುಂಬ ಜನ ನನಗೆ ಬಾಡಿ ಶೇಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ನನಗೆ ಗೊತ್ತಿಲ್ಲ 3 kgs ಜಾಸ್ತಿ ಆಗಿರೋದಕ್ಕೆ ವೆಯ್ಟ್ ಜಾಸ್ತಿ ಆಗಿದ್ದೀನ ಅನ್ನೋ ಥರ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ಇದ್ದಾರೆ, ನಿಜ ಅವ್ರು ಎಷ್ಟು ಕಿಂಡಲ್ ಮಾಡ್ತಾರೆ ಅಂತಂದರೆ, ಫ್ರೆಂಡ್ಸ್ ಅಂದರೆ ಗೊತ್ತಿರೋರು, ತುಂಬ ದಪ್ಪ ಆಗ್ಬಿಟ್ಟಿದ್ಯಾ ನೀನು, ಮತ್ತೆ ಹಳೇದು ಇದಾಗ್ಬಿಟ್ಟಿದ್ಯಾ, ದಪ್ಪ ಆಗ್ಬಿಟ್ಟಿದ್ಯಾ, ದಪ್ಪ. ನಂಗೆ ನಿಜ ಇವತ್ತು ಕೋಪ ಬಂದುಬಿಡ್ತು. ಅವರು ಒಂದು 2 times 3 times ನೋಡಿದಾಗೆಲ್ಲ ಹಂಗೆ ಹೇಳ್ತಾಯಿದ್ರು. ನಾನು ಹೇಳಿದ್ದೀನಿ, ನೀನು ದಪ್ಪ ಆಗಿದೆಯಾ, ವಾಕಿಂಗ್ ಮಾಡ್ತಾಯಿಲ್ಲ, ಏನಿಲ್ಲ, ಸ್ಟಿಚಿಂಗ್ ಅಂದ್ಕೊಂಡಿದ್ಯಾ ಅಂತ. ಅವ್ರಿಗೇನು ಗೊತ್ತು ನನ್ನ ಕಷ್ಟ ಅಲ್ವಾ. ಸಿಕ್ಕಾಪಟ್ಟೆ ಕೋಪ ಬಂತು. ನಾನು ಅಂದೆ 3 kgಗೆಲ್ಲ ನಿಜವಾಗ್ಲೂ ಅಷ್ಟೊಂದು ಎಲ್ಲೋ ಒಂದು ಸ್ವಲ್ಪ ಕಾಣಿಸ್ಬೋದು, ಒಂದು ಚೂರು ಒಂದು ಸುತ್ತು ದಪ್ಪ ಆಗಿದ್ದೀನಿ ಅಂತ. ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಅಂದಾಗ ನಾನಂತೂ ನಿಜವಾಗ್ಲೂ ಪ್ರಾಮಿಸ್ ಹೇಳ್ತೀನಿ, ನನಗೆ ತುಂಬ ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಎಷ್ಟೇ ದಪ್ಪ ಇದ್ದರೂ ಅಥವಾ ಎಷ್ಟೇ ತೆಳ್ಳಗಿದ್ರು, ಹೇಗೆ ಇದ್ದರೂ ನಾನು ಬಾಡಿ ಶೇಮಿಂಗ್ ಆಗಿರ್ಬೋದು, ಅವ್ರು ಏನರಲ್ಲೂ ನಾನು ಕಿಂಡಲ್ ಮಾಡೋಕ್ಕೆ ಹೋಗಲ್ಲ. ಕೆಲವ್ರಂತೂ ನಮ್ಮನ್ನು ಟಾರ್ಗೆಟ್ ಮಾಡಿನೇ ಕಿಂಡಲ್ ಮಾಡೋ ಥರ ಇರುತ್ತೆ. ಸೊ ಕಮೆಂಟ್ಸಲ್ಲೂ ಸರಿ ಹಂಗೆ ಹಾಕ್ತಾರೆ. ನಿಮಗೇನು ಗೊತ್ತು ನನ್ನ ಕಷ್ಟ, ನಾನು ಎಷ್ಟು ಕಷ್ಟಪಡ್ತೀನಿ. ಕಷ್ಟ ಅಂದರೆ ಒಂದು ನನ್ನ ಸೋಮಾರಿತನ ಆಗ್ಬೋದು. ನನ್ನ ತಪ್ಪನ್ನೇ ಒಪ್ಕೊತಾ ಇದ್ದೀನಲ್ವ ಸ್ನೇಹಿತರೆ ನಿಮ್ಮ ಮುಂದೆ. ನನಗೆ ಹಿಂಗೆ ಆಗ್ತಿದೆ, ಹಿಂಗೆ ಇದೆ ನನ್ನ ಪರಿಸ್ಥಿತಿ, ನನ್ನಿಂದ ಆಗ್ತಾಯಿಲ್ಲ, ನನಗಿದ್ರಿಂದ ಆಚೆಗೆ ಬರೋಕ್ಕೆ ಟೈಮ್ ಬೇಕು. ನಾನು ಎಲ್ಲನೂ ಹೇಳ್ತೀನಲ್ವ, ನಿಜ ನೀವು ಖುಷಿ ಪಡಬೇಕು. ಈ ಥರ ಯಾರೂ ಹೇಳಲ್ಲ ಸ್ನೇಹಿತರೆ, ಯಾರೂ ಹೇಳಲ್ಲ. ನಾನು ಬೇಕಾದರೆ ಬರ್ಕೊಡ್ತೀನಿ. ನಾನು ಏನಕ್ಕೆ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಂದರೆ, ಬರೀ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂತಂದರೆ ಏನೋ ಒಂದು ನಾಳೆಯಿಂದ ತಿಂದಿರೋ ಬಿಟ್ಬಿಡೋಣ ಅಂತಲ್ಲ. ತುಂಬ ವಿಲ್ ಪವರ್ ಬೇಕು. ಅದರೊಳಗಡೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಲೈಫನ್ನೇ ಚೇಂಜ್ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೋಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಡಯಟ್ ನೋಡಿ ಅಯ್ಯೋ ಏನು ಇವಮ್ಮ ಅನ್ನಿಸ್ಬೋದು, ನನಗೆ ಅನಿಸುತ್ತೆ ಏನು ಡಯಟ್ ಮಾಡ್ತಾಯಿದ್ದೀನಿ ನಾನೇ ಸುಮಾರು ಸಲ ಬೈಕೊತೀನಿ. ಅದರಲ್ಲೂ ನನಗೆ ಫಸ್ಟ್ ಆಡ್ಕೊಳ್ಳೋದು ಅಂತಂದರೆ ನನ್ನ ಯಜಮಾನ್ರು ಯಾವಾಗಲೂ ಬೈತಾ ಇರ್ತಾರೆ, ಏನು ಮಾಡ್ತಾಯಿದ್ಯಾ ನೀನು, ಏನು ಮಾಡ್ತಾಯಿದ್ಯಾ ಅಂತ. ಸೊ ಅವ್ರಿಗೂ ಗೊತ್ತಿಲ್ಲ ಕೆಲವೊಂದು ನನ್ನ ಮನಸ್ಸಲ್ಲಿರೋವಂಥದ್ದು ಅಥವಾ ನನಗೆ ಆಗ್ತಾ ಇರೋವಂಥದ್ದು ಬಾಡಿಯಲ್ಲಿ. ಕೆಲವೊಂದು ಸಲ ಅವ್ರ ಹತ್ರನೇ ಹತ್ಕೊಂಡು ಹೇಳ್ತೀನಿ, ನನಗೆ ಈ ಥರ ಆಗ್ತಿದೆ, ಈ ಥರ ಯಾಕೋ ಡಿಪ್ರೆಷನ್ ಥರ ಆಗ್ತಿದೆ. ಅವಾಗ ಅವ್ರು ಸಮಾಧಾನ ಮಾಡ್ತಾರೆ, ಆಯಿತು, ಓಕೆ ಬಿಟ್ಬಿಡು, ಆರಾಮಾಗಿ ಇದು ಮಾಡ್ಕೊ, ಟೆನ್ಷನ್ ತೊಗೋಬೇಡ. ಅವ್ರು ನನ್ನನ್ನು ಯಾವಾಗಲೂ ಅನ್ನೋದು ಟೆನ್ಷನ್ ತೊಗೋಬೇಡ, ಕಿರ್ಚಾಡಬೇಡ ಅಂತ. ಸೊ ಹಾಗಾಗಿನೇ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಏನಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಎಲ್ರಿಗೂ ಆಗೋವಂಥದ್ದೇ. ಓಕೆನಾ. ಯಾರೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಏನು 100 ಕಿಲೋಮೀಟ್ರ್ ಓಡೋ ರೇಸಲ್ಲಂತೂ ಇರಲ್ಲ. ಓಕೆನಾ.
ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಾಗಿರುತ್ತೆ. ಕೆಲವ್ರಿಗೆ ಮಾಡೋಕ್ಕಾಗ್ಬೋದು, ಮಾಡೋಕ್ಕಾಗದೇ ಇರ್ಬೋದು. ಅದರಲ್ಲೂ ಸುಮ್ಮನೆ ನನಗೆ ಒಂದು ಸಲ ಅನಿಸುತ್ತೆ, ನಾನು ಏನು ಒಂದು ನಯ ಪೈಸೆ ಕೆಲಸ ಮಾಡಿರಲ್ಲ, ಆದರೂ ಏನೋ ಮಾಡಿರೋಳ ಥರ ಸುಸ್ತೊಡೆಯೋದು, ಏನೋ ಮಾಡಿಬಿಟ್ಟಿದ್ದೀನಿ, ಎಷ್ಟೋ ಕಟ್ಟೆಗಳು ಕಡ್ದು ದಬ್ಬಾಕ್ಬಿಟ್ಟಿದ್ದೀನಿ ಅನ್ನೋ ಥರ ಸುಸ್ತಾಗೋದು, ನಿದ್ದೆ ಬರೋದು, ಬ್ಯಾಕ್ ಪೇಯ್ನ್ ಬರೋದು. ಅಬ್ಬಬ್ಬಬ್ಬಾ! ಈ ಕೂತ್ಕೊಂಡಿದ್ರೆ ಬರೋ ಕಾಯಿಲೆಗಳಿದೆಯಲ್ವಾ, ನಿಜವಾಗ್ಲೂ ಎಲ್ಲೆಲ್ಲೆಲ್ಲಿಲ್ದಿರೋ ಹುಡ್ಕೊಂಡು ಬರೋ ಅಂಥ ಕಾಯಿಲೆಗಳು ಬರುತ್ತೆ. ಸೊ ಆ ರೀತಿ ಇರುತ್ತೆ. ಪ್ರತಿಯೊಬ್ಬರಿಗೂ ಆಗೋ ಅಂಥದ್ದೇ ಒಂದು ಫೇಸ್ ಅಂತ ಇರುತ್ತೆ, ಒಂದಿಷ್ಟು ದಿನ ಅಂತ ಅಂದ್ಬಿಟ್ಟು. ನಿಜ ನನಗೆ ಈ ಟೈಮಲ್ಲಿ ಏನು ಸ್ಟಿಚ್ ಮಾಡ್ತಾಯಿದ್ದೀನಿ, ಹೆಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಇದೆಲ್ಲ ಜುಜುಬಿ ನನಗೆ. ನಿಜ ನಗ್ತಿರೇನೋ ನೀವು. ಈ 4 ಬ್ಲೌಸು 5 ಬ್ಲೌಸೆಲ್ಲ ಜುಜುಬಿ. ಹೆಂಗೆ ಹೊಲಿತಾ ಇದ್ದೆ ಗೊತ್ತಾ ನಾನು. ಈಗ ದಿನ ಎಲ್ಲ ಕುತ್ಕೊಂಡು ಟಕ್ಕು 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 ಅಂದ್ರೂ 5 ಬ್ಲೌಸ್ ಹೊಲಿಯೋಷ್ಟರೊಳಗೆ ತಲೆಗೆ ದೇವ್ರು ಕಾಣಿಸ್ತಾರೆ. ಅಯ್ಯೋ ಏನಪ್ಪ ಇದು ಅನ್ನೋಷ್ಟು ಟಯರ್ಡು. ನೋಡಿ ಇವಾಗ 3 ಗಂಟೆ ಆಯಿತು, ಇನ್ನೂ ಮಲ್ಗೋಕ್ಕೆ ಹೋಗಬೇಕು. ಸೊ ಆ ಥರ ಇರುತ್ತೆ. ನನ್ನ ಟೈಮ್ ಸರಿ ಇಲ್ವೋ ಅಥವಾ ನನಗೆ ಈ ಒಂದು ಫೇಸ್ ಕರೆಕ್ಟಾಗಿ ಆಗ್ತಿಲ್ವೋ ನೋಡೋಣ. ನನಗಂತೂ ದೀಪಾವಳಿ ಆದಮೇಲೆ ಬೆಸ್ಟ್ ಅನಿಸುತ್ತೆ. ನನಗೆ ಗೊತ್ತು ಸ್ನೇಹಿತರೆ, ಈ 3 kgs ಜಾಸ್ತಿ ಆಗಿರೋದ್ರಿಂದ ನಂಗೆ ಟಮ್ಮಿ ಸ್ವಲ್ಪ ಜಾಸ್ತಿ ಆಗಿದೆ. ಅರೌಂಡ್ 40 ಇಂಚಸ್ ಇದ್ದಿದ್ದು 42 ಇಂಚಸ್ ಆಗಿದೆ. ಓಕೆನಾ, 2 ಇಂಚಸ್ ಜಾಸ್ತಿ ಆಗಿದೆ. ನನಗೆ ಗೊತ್ತಾಗ್ತಿದೆ. ನಾನು ಯಾವಾಗ್ಲೂ ವೆಯ್ಟ್ ಲಾಸ್ ನಿಲ್ಲಿಸಿದ್ನೋ ಆವಾಗಿಂದ ನಾನು ಬಾಡಿ ಮೆಷರ್ಮೆಂಟ್ ಮಾಡ್ಕೊತಾ ಇರ್ತೀನಿ, ವೀಕ್ಲಿ ಒನ್ಸು ಅಥವಾ 10 days ಒನ್ಸು. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ದಂಗೆ ನನಗೆ ಟಮ್ಮಿ ಭಾಗ ಸ್ವಲ್ಪ ಇದಾಗಿದೆ. ಸೊ ಹಾಗಾಗಿ ನಾನು ದೃಢವಾಗಿ ಅಂದ್ಕೊಂಡಿದ್ದೀನಿ, ಈ ಸಲ ಯಾವುದೇ ಕಾರಣಕ್ಕೂ ಒಂದು 3-4 ಮಂತ್ಸು ವರ್ಕೌಟು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ. ಸೊ ವರ್ಕೌಟ್ ಮಾಡಿದ್ರೇ ನಮಗಿರೋವಂಥ ಬಾಡಿಯಲ್ಲಿರೋಂಥ ಫ್ಯಾಟ್ ಏನಿದೆ ಅದು ಕರಗೋಕ್ಕೆ ಸ್ನೇಹಿತರೆ. 1 hour ಮಾಡ್ತೀವೋ, ಅರ್ಧ ಅವರ್ ಮಾಡ್ತೀವೋ, ಅದನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗಬೇಕು. ಸೊ ನಾನು ಅದಕ್ಕೋಸ್ಕರ ಹೆಂಗೆ ಪ್ರಿಪೇರ್ ಆಗ್ತೀನಿ ಅಂತ ಮುಂದೆ ಬರೋಂಥ ಬ್ಲಾಗ್ಗಳಲ್ಲಿ ಹೇಳ್ತೀನಿ. ಇವತ್ತಿನ ನನ್ನ ಡಯಟ್ ಮಾಡೇ ಇಲ್ಲ ಬಿಡಿ ಸ್ನೇಹಿತರೆ. ಸುಮ್ಮನೆ ಹೇಳಿ ನನಗೂ ಬೇಜಾರು, ನೀವು ಬೈಕೊಳ್ಳೋದು, ಅಯ್ಯೋ ಬಿಡು ತಾಯಿ ನೀನಂತೂ ಸಣ್ಣನೇ ಆಗಲ್ಲ ಅನ್ನೋ ಥರದ್ದು. ನಾನು ಬೈಕೋಬೇಡಿ, ನಿಮ್ಮ ಕಮೆಂಟ್ಸಲ್ಲೆಲ್ಲ ನಾನು ಎಲ್ಲಿ ಹೇಳ್ತೀನಿ ಅಂತ. ನಾನು ಒಳ್ಳೇದು ಹೇಳಿದ್ರೂ ನಾನು ನನ್ನ ಚಾನಲ್ನಲ್ಲಿ ಈ ಥರ ಹೇಳ್ತೀನಿ, ಕೆಟ್ಟದ್ದು ಹೇಳಿದ್ರೂ ನಾನು ಹೇಳ್ತೀನಿ. ನೀವು ಎಷ್ಟು ಒಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿರ್ತೀರ, ಪ್ರತಿಯೊಂದು ಹೇಳ್ತೀನಿ ನಾನು. ನನಗೆ ಜ್ಞಾಪಕ ಇದ್ದಿದ್ದೆಲ್ಲನೂ ಇವತ್ತು ಕೂಡ ಸುಮಾರು ಜನ ಅಕ್ಕ ನಾನು ನಿಮ್ಮನ್ನು ನೋಡಿನೇ ಡಯಟ್ ಅನ್ನೋದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ನೀವೇ ನನಗೆ ಮೋಟಿವೇಶನ್ನು. ಏನೂ ಆಗಲ್ಲ, ನನಗೂ ಸೇಮ್ ನಿಮ್ಮ ಥರ. ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ, ಸುಮಾರು ಜನ ನನ್ನ ಹತ್ರ ಶೇರ್ ಮಾಡೋವಂಥ ವಿಷಯ ಏನು ಅಂತಂದರೆ, ಸೇಮ್ ಪ್ರಾಬ್ಲಮ್ ನಮಗೂ ಇದೆ. 100% ನಿಜ ಹೇಳೋದು ನೀವು. ನಿಮ್ಗಾದಂಗೆ ನಮಗಾಗ್ತಿದೆ, ನಿಮ್ಗಾದಂಗೆ ನಮಗಾಗ್ತಿದೆ. ಸೊ ನೀವು ಅದರಿಂದ ಆಚೆಗೆ ಬಂದರೆ ಖಂಡಿತವಾಗ್ಲೂ ನಾವು ಅದರಿಂದ ಆಚೆಗೆ ಬರ್ತೀವಿ. ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತೀರ. ಅದೇ ರೀತಿ ನನಗೆ ಯಾವುದಾದ್ರೂ ಒಂದು ಬ್ಯಾಡ್ ಕಮೆಂಟ್ ಬಂದರೂ ಕೂಡ ನಾನು ಹಾಗೆ ರಿಯಾಕ್ಟ್ ಆಗ್ತೀನಿ. ಎಷ್ಟು ಖುಷಿ ಪಡ್ತೀನೋ ಅಷ್ಟೇ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ. ನಾನು ಮಾಡೋದು ಹಾಗೆ ಇದೆ ಬಿಡು. ನನ್ನ ಹಸ್ಬೆಂಡ್ಗೆ ಹೇಳಿದಾಗಲೂ, ನೀನು ಯಾಕೆ ಒಳ್ಳೆಯದನ್ನು ಅಷ್ಟು ಬೇಗ ತೊಗೊತೀಯ, ಕೆಟ್ಟದನ್ನು ಯಾಕೆ ಅಷ್ಟು ಬೇಗ ತೊಗೊಳಕ್ಕಾಗಲ್ಲ ನಿನ್ನಿಂದ, ನೀನು ಮಾಡ್ತಾ ಇರೋದೇ ಹಾಗಿದೆ, ಅದಕ್ಕೆ ಅವ್ರು ಅಂದಿದ್ದಾರೆ ಅಂತ. ನಾನೊಂದು 5 ನಿಮಿಷ ಕೂತ್ಕೊಂಡು ಸರಿ ಆಯಿತು, ನಾನು ಮಾಡ್ತಾ ಇರೋದು ಹಂಗೆ ಅನಿಸುತ್ತೆ, ಮೇ ಬಿ ನನ್ನ ಸ್ಥಾನದಲ್ಲಿ ನಿಂತು ಅವ್ರಿಗೆ ಅದನ್ನು ನಾನು ಅರ್ಥ ಮಾಡ್ಸೋಕ್ಕಾಗಲ್ಲ, ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಸ್ನೇಹಿತರೆ. ಹಂಗಾಗಿನೇ ಇನ್ನೇ ನೋಡಿ ಸುಮಾರು 7 ಗಂಟೆ ಅನಿಸುತ್ತೆ. ಆವಾಗ ಸ್ವಲ್ಪ ಸ್ನಾನ ಮಾಡಿಕೊಂಡು ಕಜ್ಜಾಯಾಗೆಲ್ಲ ಅಕ್ಕಿ ಎಲ್ಲ ನೆನೆಸಿ, ಅದಾದಮೇಲೆ ಲೇಟಾಗೆ ನೆನೆಸಿದ್ದು, ಸ್ನಾನ ಮಾಡಿಕೊಂಡು ಬ್ಲೌಸಸ್ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡೋಷ್ಟರೊಳಗೆ ಇಷ್ಟೊತ್ತಾಯಿತು. ಅದರಲ್ಲಿ ನಾರ್ಮಲ್ ಅಂತಂದರೆ ಬೇಗ ಆಗೋಗುತ್ತೆ. ಈ ಸ್ವಲ್ಪ ಸ್ಟಿಚಿಂಗು, ಈ ಎಂಬ್ರಾಯ್ಡ್ರಿ ಡಿಸೈನು ಅಂತಂದರೆ ಇದಲ್ದಿರ ಬೆಳಗ್ಗೆಯಿಂದ 1-2 ಹೊಲಿದೆ ಸ್ನೇಹಿತರೆ. ಒಂದು ನಾರ್ಮಲ್ ಬ್ಲೌಸು ಕೂತ್ಕೊಳ್ಳೋದೇ ಲೇಟ್ ಆಗಿಬಿಡುತ್ತೆ. ನಾನು ಹೇಳ್ತಾ ಇಲ್ವಾ, ಬೆಳಗ್ಗೆ ನಾನು ಅದೇ ಅಂದ್ಕೊತಾ ಇದ್ದೀನಿ, ಯಾಕೆ ನಾನು ಇಷ್ಟು ಸೋಂಬೇರಿ ಆಗಿದ್ದೀನಿ. ಬೆಳಗ್ಗೆ ಈಗ ಕೆಲಸಕ್ಕೆ ಹೆಂಗೆ ಹೋಗ್ತಾರೋ ಅದೇ ರೀತಿಯಾಗಿ ನನ್ನ ಮನೇಲಿದ್ದರೂ ಕೂಡ 11 ಗಂಟೆಗೆ ಮಿಷನ್ ಮೇಲೆ ಕೂತ್ಕೋಬೇಕು ಅಂದರೆ ಕೂತ್ಕೊಬಿಡ್ಬೇಕು. 11 ಗಂಟೆಯಿಂದ 2:30 ಅಷ್ಟರೊಳಗಡೆ ಆರಾಮಾಗಿ 2 ಬ್ಲೌಸ್ ಹೊಲಿಬೋದು. ಆಮೇಲೆ ಕೂತ್ಕೊಂಡ್ರು 1-2 ಹೊಲಿಬೋದು. ಈ ರಿಸ್ಕೇ ಇರಲ್ಲ, ನೈಟೆಲ್ಲ ತಲೆ ಕೆಡಿಸ್ಕೊಂಡು ನಿದ್ದೆ ಕೆಡಿಸ್ಕೊಂಡು ಮಾಡೋ ಅಂಥದ್ದು ಇರಲ್ಲ ಅಂತ. ಬಟ್ ನನ್ನ ಮೈಂಡು ಹೇಳುತ್ತೆ,
ಕೆಲಸ ಮಾಡ್ತಾಯಿಲ್ಲ ಅಷ್ಟೇ. ಹಾಗಾಗಿನೇ ನಿಮಗೆ ಗೊತ್ತಾಗಲಿ ನನಗೆ ಏನಾಗಿದೆ ಅಂತ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಆಗುತ್ತೆ, ಅದರಿಂದ ನಾವು ಆಚೆ ಬರೋಣ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಟೈಮ್ ಕರೆಕ್ಟಾಗಿ ನೋಡ್ತಾ ಇದ್ದೀರಲ್ವ, ನಿಮ್ಗೆ ಉಲ್ಟಾ ಕಾಣಿಸ್ತಾ ಇರ್ಬೋದು. ಸೊ ಈ ವಿಡಿಯೋ ಎಡಿಟ್ ಮಾಡೋಕ್ಕಿಂತ ಮುಂಚೆ ಮಾಡಿರೋವಂಥ ವೀಡಿಯೋ 2:30 ಎಕ್ಸಾಕ್ಟಾಗಿ 2:30 ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿದೆ. ನನ್ನ ಹಾಕ್ಲಿಕ್ಕೆ ನೋಡಿದ್ರೇ ನನಗೆ ಮತ್ತೆ ಹಾಕ್ಲಿಕ್ಕೆ ನಿದ್ದೆ ಬರೋ ಥರ ಇದೆ. ಈಗ ಹೋಗಿ ಫಸ್ಟು ಮಲ್ಕೋಬೇಕು. ಈ ನಿದ್ದೆ ಇಲ್ಲ ಅಂತಂದರೆ ಒಂದು 2 ಡೇಸ್ ಕೂಡ ಡಯಟ್ ಕರೆಕ್ಟಾಗಿ ಆಗಲ್ಲ, ಓಕೆನಾ. ಡಯಟ್ ಅಂದರೆ ತುಂಬ ಸಿಂಪಲ್ ಅಂದ್ಕೊಬಿಟ್ಟಿದ್ದಾರೆ, ಇಲ್ಲ ತುಂಬ ಏನೋ ಅಂತ ಅಂದ್ಕೊಬಿಟ್ಟಿದ್ದಾರೆ. ಬಟ್ ತುಂಬ ಕಷ್ಟವೂ ಇದೆ. ಹಾಗೆ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಂಡು ಹೋಗುವಂಥದ್ದು ಇದೆ. ಸೊ ಇದೆರಡರ ಮಧ್ಯೆ ನಮ್ಮ ಮೈಂಡ್ ಕಂಟ್ರೋಲು, ನಾವು ಅದರಲ್ಲಿ ಮುಳುಗೋವಂಥದ್ದು ಇದೆಯಲ್ಲ, ಮಗ್ನರಾಗೋದು ಅಂತೀವಿ ನೋಡಿ, ಅದರಲ್ಲೇ ಮಗ್ನರಾಗಬೇಕು. ಸೊ ಆವಾಗಲೇ ಪರ್ಫೆಕ್ಟಾಗಿ ಡಯಟ್ ಮಾಡೋಕ್ಕಾಗೋದು, ಒಳ್ಳೊಳ್ಳೆ ರಿಸಲ್ಟ್ ಅಂತೂ ನೋಡೋಕ್ಕಾಗೋದು. ದಯವಿಟ್ಟು ಬೈಕೋಬೇಡಿ, ಇಷ್ಟೊಂದು ಹಾಕ್ಲಿಕ್ಕೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ತಾನೇ ಏನು ಮಾಡಲಿ ಹೇಳಿ. ಸೊ ಹಾಗಾಗಿನೇ ಇನ್ನು ಈ ಒಂದು ಕಂಟಿನ್ಯೂಟಿ ತಪ್ಪೋಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ, ಮೆಸೇಜ್ ಹಾಕೋಣ, ನಾಳೆ ಒಂದು ದಿವಸ ಬರಲ್ಲ, ನಾಳಿದ್ರಿಂದ ಯಥಾ ಪ್ರಕಾರ ಮಾಡೋಣ ಅಂತ. ಬಟ್ ಈ ಕಂಟಿನ್ಯೂಟಿ ಕಟ್ಟಾಗಬಾರ್ದು, ಮಾಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನೋ, ವಿಡಿಯೋ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಆದಷ್ಟು ಇದು ಮಾಡಿಬಿಟ್ಟು ಈಗ ಇದು ಮಾಡಿಬಿಟ್ಟೆ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಒಂದು ಇದೆಲ್ಲ ಎಡಿಟ್ ಆಗಿ ಶೆಡ್ಯೂಲ್ಗಾದರೆ ಆಯಿತು. ಸೊ ಹಾಗಾಗಿನೇ ಸೊ ಬ್ಲೌಸಸ್ ಎಲ್ಲ ನೋಡಿ, ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಹೊಲಿಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಈಗೂ ಕೂಡ ಲೇಟ್ ನೈಟ್ ಅಂತಂದರೆ ಸ್ವಲ್ಪ ತಿನ್ನೋದು, ನನಗೆ ನಿದ್ದೆ ಎದ್ದಿದ್ದಷ್ಟು ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಕಡಲೆ ಬೀಜ ಹುರ್ಕೊಂಡು ತಿಂದೆ, ಸ್ವಲ್ಪ ರಸಮ್ ರೈಸ್ ತಿಂದೆ. ಸೊ ಈ ಥರ ಡೇ ಫುಲ್ಲು ಹಾಗೆ ಹೀಗೆ ಆಗ್ತಿದೆ. ಬಟ್ ಮಂಗಳವಾರ ಮುಗೀತು, ಬುಧವಾರದಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರಿಕ್ಟಾಗಿ ಮಾಡಬೇಕು, ಪ್ರತಿಯೊಂದು ಚೇಂಜ್ ಮಾಡ್ಕೋಬೇಕು ಅನ್ನೋ ಥರನೇ ಮೈಂಡ್ ಅಂತೂ ಫುಲ್ ಆ್ಯಂಡ್ ಫುಲ್ ಬುಧವಾರ ಯಾವಾಗ ಬರುತ್ತೆ ಅನ್ನೋ ಥರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಸ್ನೇಹಿತರೆ. ಇನ್ನು ನಾಳೆ ಕೂಡ ಇನ್ನೂ ಒಂದು 4 ಬ್ಲೌಸು, ಅದಾದಮೇಲೆ ನಂದು ತೇಜುದು. ಓ ಮೈ ಗಾಡ್, ಯಾವಾಗ ಹೊಲಿತೀನೋ ಏನೋ ಗೊತ್ತಿಲ್ಲ. ಫಸ್ಟು ಕಸ್ಟಮರ್ಸದು ತಲುಪಿಸೋದು ಮುಖ್ಯ. ಸೊ ಹಂಗಾಗಿ ನಾಳೆ ಆ 4 ಬ್ಲೌಸಸ್ಸು ಸ್ಟಿಚ್ ಮಾಡಿಬಿಟ್ಟು ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾಳೆ ಕೂಡ ಮೇ ಬಿ ನಾಳೆ ನನಗೆ ಇದೊಂದು ವಿಡಿಯೋ ಮಾಡಿಬಿಟ್ಟು ನೋಡೋಣ, ಆದರೆ ಏನೆಲ್ಲ ಮಾಡ್ತೀನಿ ಅನ್ನೋದು ಕೂಡ ವಿಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಏನೋ. ಇಲ್ಲಾಂದರೆ ನಾಳೆ ಫುಲ್ ಸ್ಟಿಚಿಂಗ್ ಮುಗಿಸ್ಬಿಟ್ಟು ಯಥಾ ಪ್ರಕಾರ ಸೋಮವಾರದಿಂದ ಒಳ್ಳೆ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ದಯವಿಟ್ಟು ಬ್ಲಾಗ್ ಬಂದಿಲ್ಲ ಅಂದರೂ ಕೂಡ ಯಾರೂ ಬೈಕೋಬೇಡಿ. ಹಾಗೆ ಸೋಮವಾರ ಕೂಡ ತುಂಬ ಜನ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀರಲ್ವ. ಸೊ ಅವ್ರಿಗೆಲ್ರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬ ಸೇಫಾಗಿರಿ, ಪಟಾಕಿ ಅಂಟಿಸೋವಾಗೆಲ್ಲ ತುಂಬ ಹುಷಾರಾಗಿರಿ, ನಿಮ್ಮ ಮಕ್ಕಳನ್ನ ನೀವು ಸೇಫಾಗಿ ಇಟ್ಕೊಳ್ಳಿ. ದೀಪಗಳಿಂದ ನಿಮ್ಮ ಮನೇನ ಅಲಂಕಾರ ಮಾಡಿ ದೀಪಾವಳಿನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ದೇವ್ರು ನಿಮ್ಮೆಲ್ರಿಗೂ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.